ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಗ್ರೂಪ್ ಡಿ ಒಂದು ಕ್ವಶನ್ ಪೇಪರ್ ಸೀರೀಸ್ ಅನ್ನ ವಿಶ್ಲೇಷಣೆ ಸೀರೀಸ್ ಅನ್ನ ಮಾಡ್ತಾ ಇದೀವಿ. ಈ ಸೀರೀಸ್ ನ 6ನೇ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಶ್ಲೇಷಣೆ ಏನಾದ್ರು ಕ್ವಶನ್ ಪೇಪರ್ ವಿಶ್ಲೇಷಣೆ ಮಾಡ್ತೀವಿ, ಅದೆಲ್ಲರಿಗೂ ತುಂಬಾ ಉಪಯುಕ್ತವಾಗಿರ್ತದೆ. ಯಾಕಂತಂದ್ರೆ ಒಂದು ಗ್ರೂಪ್ ಡಿ ಎಕ್ಸಾಮ್ ಅಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬೀಳಬಹುದು, ಮತ್ತೆ ಯಾವ ರೀತಿ ನಾವು ಒಂದು ಕ್ವಶನ್ ಪೇಪರ್ ನ ಅನಲೈಸ್ ಮಾಡ್ಬೇಕಂತ ಹೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಅನಲೈಸ್ ನ ಒಂದು ಪ್ರಕ್ರಿಯೆಯಲ್ಲಿ ಗ್ರೂಪ್ ಡಿಗೆ ಹಿಂದೆ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ನ ಒರಿಜಿನಲ್ ಕ್ವಶನ್ ಪೇಪರ್ ಗಳನ್ನ ನಿಮಗೆ ಅನಲೈಸ್ ಮಾಡೋದ್ರ ಮೂಲಕ ನಾವು ಒಂದೇನಂದ್ರೆ ಒಂದು ಮಾಹಿತಿಯನ್ನ ಕೊಡ್ತಾ ಇರ್ತೀವಿ. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದರ ಜೊತೆ ಇನ್ನೊಂದು ಮಾಹಿತಿ ಏನಂತಂದ್ರೆ SDA FDA ಗಳ ಒಂದು ಹೊಸದಾದ ನೋಟಿಫಿಕೇಶನ್ ಔಟ್ ಆಗಿದೆ ಸ್ನೇಹಿತರೆ. ಅದರ ಬಗ್ಗೆ ಒಂದು ಮಾಹಿತಿಯನ್ನ ನೋಡೋಣ. ಇನ್ನ ಗ್ರೂಪ್ ಡಿ ಒಂದು ಎಕ್ಸಾಮ್ ಯಾವಾಗ ಆಗುತ್ತೆ ಮತ್ತೆ ಕೋರ್ಟ್ ನ ಒಂದು ಅಪ್ಡೇಟ್ ಇದೆ, ಒಂದು ಸಣ್ಣ ಮಾಹಿತಿ ಇದೆ, ಅದನ್ನು ಸಹ ನಿಮ್ ಮುಂದೆ ಇಡ್ತೀನಿ. ಒಂದು ತುಂಬಾ ಇನ್ಫಾರ್ಮೇಟಿವ್ ಆದಂತ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ, ಯಾರು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಅದೇ ರೀತಿ ಯಾರೆಲ್ಲ ನನ್ನ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ರೆ ಅವರೆಲ್ಲರೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡೋದು ಒಂದು ಯಶಸ್ಸಿನ ಗುಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಕ್ವಶನ್ ಪೇಪರ್ ನ ಅನಲೈಸ್ ಮಾಡೋದ್ರ ಮೂಲಕ ಎಕ್ಸಾಮಿನ ಹಂತಗಳನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಎಕ್ಸಾಮ್ ಯಾವ ರೀತಿ ಇರ್ತೈತೆ ಅಂತ ಹೇಳಿ ಒಂದು ಕ್ಲಿಯರ್ ಆದಂತ ಪಿಕ್ಚರ್ ಅನ್ನ ನಾವು ಏನಂದ್ರೆ ತಿಳ್ಕೊಳ್ಬಹುದು ಸ್ನೇಹಿತರೆ. ಈ ಒಂದು ನಿಟ್ಟಿನಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬರ್ ಆಗಿರುವಂತ ವ್ಯೂವರ್ಸ್ ಆಗಿರುವಂತ ನಿಮ್ಮೆಲ್ಲರಿಗೂ ಒಂದು ಏನಂದ್ರೆ ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಲಾಂಚ್ ಮಾಡ್ತಾ ಇದ್ದೀನಿ. ಈ ಕ್ವಶನ್ ಪೇಪರ್ ಬ್ಯಾಂಕ್ ಅಲ್ಲಿ ಏನಿರ್ತೈತೆ ಅಂದ್ರೆ ಗ್ರೂಪ್ ಡಿ ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳು ಇರ್ತವೆ. 2005ರಿಂದ ಹಿಡ್ಕೊಂಡು 2022 ನಡೆದಿರುವಂತ 30 ಸೆಟ್ ಕ್ವಶನ್ ಪೇಪರ್ ಗಳನ್ನ ಕೇವಲ 99 ರೂಪಾಯಿಗಳಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಏನ್ ಬೇಕಂದ್ರೆ ನಿಮಗೆ NTPC ಕ್ವಶನ್ ಪೇಪರ್ ಬೇಕಂತಾರೆ NTPC ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳನ್ನ 40 ಸೆಟ್ ಕ್ವಶನ್ ಪೇಪರ್ ಇರ್ತವೆ. ಇದು ಸಹ ನೀವು 99 ರೂಪಾಯಿಗಳನ್ನ ಪಾವತಿ ಮಾಡಿ ಇದನ್ನ ತೆಗೆದುಕೊಳ್ಬಹುದು. ಅದರ ಜೊತೆಗೆ SSC GD ಯಾರೆಲ್ಲ ಪ್ರಿಪರೇಷನ್ ನಡೆಸ್ತಾ ಇದ್ರ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಇದಾವೆ, ಅವರು ಸಹ 40 ಸೆಟ್ ಕ್ವಶನ್ ಪೇಪರ್ ಗಳಿದಾವೆ. ಇದನ್ನು 99 ರೂಪಾಯಿಗಳನ್ನ ಪಾವತಿ ಮಾಡಿ ನೀವು ತೆಗೆದುಕೊಳ್ಬಹುದು. ಇದರ ಜೊತೆಗೆ ಯಾರೆಲ್ಲ RRB ಟೆಕ್ನಿಷಿಯನ್, ALP, RPF, SSC ಹಾಗೆ ಈಗ ಪ್ಯಾರಾಮೆಡಿಕಲ್ ಕಾಲ್ಫಾರ್ಮ್ ಆಗಿದಾವೆ, ಇದರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಬೇಕಂದ್ರೆ ಅವು ಇದಾವೆ. ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಿ ಅದರ ಕ್ವಶನ್ ಪೇಪರ್ ಗಳನ್ನ ನೀವು ಸಹ ತೆಗೆದುಕೊಳ್ಬಹುದು ಸ್ನೇಹಿತರೆ. ಯಾರೆಲ್ಲ ಈ ಕ್ವಶನ್ ಪೇಪರ್ ಗಳು ಬೇಕಂತೀರಿ ಅವರು ಈ 99 ರೂಪಾಯಿಗಳನ್ನ ಪಾವತಿ ಮಾಡಿ ಈ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು. ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಈ ಪ್ರಶ್ನೆ ಪತ್ರಗಳನ್ನ ನೀವು ತೆಗೆದುಕೊಳ್ಬಹುದು ಸ್ನೇಹಿತರೆ. ಅದರ ಜೊತೆಗೆ ಸರ್ ನಿಮ್ ಚಾನೆಲ್ ನ ವತಿಯಿಂದ ಏನಾದ್ರೂ ಸ್ಟಡಿ ಮೆಟೀರಿಯಲ್ ಇದೆಯಾ ಅಂತ ನೀವು ಕೇಳಿದ್ರೆ ಖಂಡಿತ ಸ್ಟಡಿ ಮೆಟೀರಿಯಲ್ ಇದೆ ಸ್ನೇಹಿತರೆ. ಯಾರೆಲ್ಲ ಗ್ರೂಪ್ ಡಿ, ಅಸಿಸ್ಟೆಂಟ್ ಲೋಕೋ ಪೈಲಟ್, NTPC ಟೆಕ್ನಿಷಿಯನ್, SSC ಹೀಗೆ ಈ ಎಲ್ಲ ಎಕ್ಸಾಮ್ ಗಳಿಗೆ ಪ್ರಿಪರೇಷನ್ ನಡೆಸ್ತಾ ಇದ್ರು ಆ ಎಲ್ಲ ಸಿಲೆಬಸ್ ನ ಪ್ರಕಾರ ಈ ಒಂದು ಸ್ಟಡಿ ಮೆಟೀರಿಯಲ್ ನಾವು ರೆಡಿ ಮಾಡಿದ್ವಿ ಸ್ನೇಹಿತರೆ. ಇದರಲ್ಲಿ ಏನಿರ್ತದೆ ಅಂದ್ರೆ ಜನರಲ್ ಸೈನ್ಸ್ ಅಲ್ಲಿ ನಿಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇದರ ಒಂದು ಡಿಟೇಲ್ ಆದಂತ ಮತ್ತೆ ಅದರ ಜೊತೆಗೆ ಕಡೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಆನ್ಸರ್ ಗಳು ಇರ್ತವೆ. ಇನ್ನ ಇದರ ಜೊತೆಗೆ ಕರೆಂಟ್ ಅಫೇರ್ಸ್ 2024 ಜನವರಿಯಿಂದ 2025 ಮೇ ಅಂದ್ರೆ ಸರಿಸುಮಾರು 17 ತಿಂಗಳ ಒಳಗೆ ಒಂದು ಕರೆಂಟ್ ಅಫೇರ್ಸ್ ಅನ್ನ ನಿಮಗೆ ಡಿಟೇಲ್ ಆದಂತ ಕರೆಂಟ್ ಅಫೇರ್ಸ್ ನಿಮಗೆ ಕೊಡ್ತೀವಿ ಸ್ನೇಹಿತರೆ. ಇದರ ಜೊತೆಗೆ ಇಂಡಿಯನ್ ಹಿಸ್ಟ್ರಿ, ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನವನ್ನ ನೋಟ್ಸ್ ಬರ್ತೈತೆ ನಿಮಗೆ. ಅದರ ಜೊತೆಗೆ ಜನರಲ್ ಅವೇರ್ನೆಸ್ 2024ರಿಂದ 2025 ಏನೆಲ್ಲ GK ಮೇಲೆ ಕೇಳಬಹುದು ಅಂತ ಹೇಳಿ ಅದರ ಒಂದು ಫುಲ್ ಆದಂತ GK ಅನ್ನ ನಿಮ್ಗೆ ಕೊಡ್ತೀವಿ. ಇದರ ಜೊತೆಗೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತ ಹಳೆಯ ಪ್ರಶ್ನೆ ಪತ್ರಗಳು ಇದರ ಜೊತೆ ಉಚಿತವಾಗಿರ್ತವೆ ಸ್ನೇಹಿತರೆ. ಈ ಎಲ್ಲ ಒಂದು ಏನಂದ್ರೆ PDF ನ ರೂಪದಲ್ಲಿ ಇರ್ತದೆ ಸ್ನೇಹಿತರೆ ಈ ಬುಕ್. ಇದೇನಂದ್ರೆ ನಿಮ್ಗೆ ಯಾರಿಗೆಲ್ಲ ಬೇಕು ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ. ಕೇವಲ ಇದರ ಬೆಲೆ ಎಷ್ಟಿರ್ತಂದ್ರೆ 299 ರೂಪಾಯಿಗಳಿಗೆ ಇರ್ತಾವೆ. ನಿಮ್ಗೆ 299ಗಳನ್ನ ಪಾವತಿ ಮಾಡಿ ಈ ಒಂದು ನೋಟ್ಸ್ ಅನ್ನ ನೀವೆಲ್ಲರೂ ತೆಗೆದುಕೊಳ್ಬಹುದು ಸ್ನೇಹಿತರೆ. ಕಾಲ್ಫಾರ್ಮ್ ಆಗಿರುವಂತಹ ಹುದ್ದೆಗಳು ಯಾವ್ದಂತಂದ್ರೆ ಫಾರ್ಮಿಸ್ಟ್ ಅಂತಕ್ಕಂಥದ್ದು ಮತ್ತು ಪ್ರಥಮ ದರ್ಜೆಯ ಸಹಾಯಕರು ಮತ್ತು ವಿಕ್ರಯ ಸಹಾಯಕರು ಅಂತಕ್ಕಂಥ ಹುದ್ದೆಗಳು ಕಾಲ್ಫಾರ್ಮ್ ಆಗಿದಾವೆ. ಇನ್ನು ಫಾರ್ಮಿಸ್ಟ್ ಅವರು ಯಾರೆಲ್ಲ ಅದಕ್ಕೆ ಅಪ್ಲಿಕೇಶನ್ ಆಗ್ಬಹುದು ಅಂದ್ರೆ ಅಂಗೀಕೃತ ಸಂಸ್ಥೆಯಿಂದ ಡಿಪ್ಲೊಮಾ ಇನ್ ಫಾರ್ಮಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರ್ಬೇಕು, ಕಂಪ್ಯೂಟರ್ ಅಪ್ಲಿಕೇಶನ್ ಜ್ಞಾನ ಇರಬೇಕು ಮತ್ತು ಕನ್ನಡವನ್ನ ಓದು ಬರ್ಲಿಕ್ಕೆ ಮತ್ತು ಸ್ವಚ್ಛವಾಗಿ ಮಾತಾಡ್ಲಿಕ್ಕೆ ಬರಬೇಕು. ಇವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು. ಇನ್ನ ಪ್ರಥಮ ದರ್ಜೆ ಸಹಾಯಕರು ಅಂದ್ರೆ ಏನು FD ಅಂತ ಕರಿತೀವಿ, ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಆಗ್ಬಹುದು ಅಂದ್ರೆ ಯಾರೆಲ್ಲ ಡಿಗ್ರಿಯನ್ನ ಮಾಡಿದಿರ, ಕಾನೂನಿನ ಅಡಿಯಲ್ಲಿ ಸ್ಥಾಪನೆಯಾದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯಲ್ಲಿ ತೆರಗಡೆಯಾಗಿರ್ಬೇಕು, ಮತ್ತೆ ಅವ್ರಿಗೆ ಏನಂತಂದ್ರೆ ಕಂಪ್ಯೂಟರ್ ನ ಅಪ್ಲಿಕೇಶನ್ ಜ್ಞಾನ ಹೊಂದಿರಬೇಕು, ಕನ್ನಡವನ್ನ ಮಾತಾಡ್ಲಿಕ್ಕೆ ಬರ್ಲಿಕ್ಕೆ ಬರಬೇಕು. ಇನ್ನ ವಿಕ್ರಯ ಸಹಾಯಕರು ಇವ್ರು ಯಾರಂದ್ರೆ SD ಅಂತ ಕರಿತೀವಿ ನಾವು.
ಇದಕ್ಕ PUC ಅಲ್ಲಿ ಪಾಸ್ ಆಗಿರ್ಬೇಕು. ಇವ್ರಿಗೂ ಸಹ ಕಂಪ್ಯೂಟರ್ ನ ಅಪ್ಲಿಕೇಶನ್ ಜ್ಞಾನ ಇರಬೇಕು, ಮತ್ತೆ ಕನ್ನಡವನ್ನ ಓದಲಿಕ್ಕೆ ಬರ್ಲಿಕ್ಕೆ ಬರ್ಬೇಕಾಗ್ತದೆ. ಇವರೆಲ್ಲರೂ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಹಾಗಾದ್ರೆ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗ್ತವೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ನೀವು ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ 16ರಿಂದ ಡೇಟ್ ಸ್ಟಾರ್ಟ್ ಆಗಿದಾವೆ. ಅಂದ್ರೆ 8-16 ಅಂದ್ರೆ ಏನ ಆಗಸ್ಟ್ ನ 16ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವೆ. ಸೆಪ್ಟೆಂಬರ್ 14ರವರೆಗೆ ಏನಂತಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಇರ್ತವೆ. ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಂತೀರಿ ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಸ್ನೇಹಿತರೆ. ಇನ್ನೊಂದಷ್ಟು ಮಾಹಿತಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದು ಎಲ್ಲಿ ಕನ್ಫರ್ಮ್ ಆಗಿದಾವ ಅಂತಂದ್ರ ಇದು ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳಿ ನಿಯಮಿತ ಇದರಲ್ಲಿ ಕನ್ಫರ್ಮ್ ಆದಂತಹ ಹುದ್ದೆಗಳು. ಒಟ್ಟು ಹುದ್ದೆಗಳು ಎಷ್ಟು ಕನ್ಫರ್ಮ್ ಆಗಿದಾವೆ ಅಂದ್ರೆ 34 ಹುದ್ದೆಗಳು ಕನ್ಫರ್ಮ್ ಆಗಿದಾವೆ. ಇದಕ್ಕೆ ಆನ್ಲೈನ್ ನ ಮೂಲಕ ನೀವೇನಂದ್ರೆ ಅಪ್ಲಿಕೇಶನ್ ನ ಹಾಕ್ಬೇಕಾಗ್ತದೆ. ವೆಬ್ಸೈಟ್ ಯಾವ್ದಪ್ಪ ಅಂತಂದ್ರೆ ವೆಬ್ಸೈಟ್ ಕೊಟ್ಟಿದ್ದಾರೆ. ಈ ವೆಬ್ಸೈಟ್ ನಲ್ಲಿ ಹೋಗಿ ನೀವೇನಂತಂದ್ರೆ ಅಪ್ಲಿಕೇಶನ್ ನ ಹಾಕ್ಬೋದು. ಈ ಒಂದು ನೋಟಿಫಿಕೇಶನ್ ಅನ್ನ ನನ್ನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ನನ್ನ ವಾಟ್ಸ್ಆಪ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಯಾರಿಗ್ ಬೇಕು ಇವ್ರು ಅದನ್ನ ಚೆಕ್ ಮಾಡಿ ನೋಡ್ಕೋಬಹುದು. ಇನ್ನೇನ್ ಇತರ ಮಾಹಿತಿ ಅವೈಲೇಬಲ್ ಇದೆ ಅಂತಂದ್ರೆ ನೋಡೋಣ. ಇಲ್ಲಿ ನೋಡ್ಬೋದು ನೀವು ಇದರ ಒಂದು ವೇತನ ಶ್ರೇಣಿಯನ್ನ ಕೊಟ್ಟಿದ್ದಾರೆ. ವೇತನ ಶ್ರೇಣಿಯನ್ನ ನೋಡ್ಕೊತ ಹೋಗ್ತೀವಿ. ಫಾರ್ಮಿಸ್ಟ್ ಗಾಗಿ 7 ಹುದ್ದೆಗಳು ಕನ್ಫರ್ಮ್ ಆಗಿದಾವೆ. 16,000ರಿಂದ 29,600ವರೆಗೆ ಒಂದು ವೇತನ ಶ್ರೇಣಿ ಇರ್ತೈತಿ ಇದ್ರದ್ದು. ಪ್ರಥಮ ದರ್ಜೆ ಸಹಾಯಕರು 10 ಹುದ್ದೆಗಳು ಕನ್ಫರ್ಮ್ ಆಗಿದಾವೆ. 13,600ರಿಂದ 26,000 ವೇತನ ಶ್ರೇಣಿ ಇರ್ತೈತಿ ಇವ್ರದ್ದು. ಇನ್ನ ಅದರ ಜೊತೆಗೆ ಒಂದು SDA ಎಷ್ಟು ಇರುತ್ತೆ ಅದನ್ನ ನೋಡೋಣ. ವಿಕ್ರಯ ಸಹಾಯಕರಲ್ಲಿ ಎರಡು ವಿಭಾಗ ಮಾಡಿದ್ದಾರೆ. ಇದರಲ್ಲಿ ಒಂದು 16 ಕನ್ಫರ್ಮ್ ಆಗಿದಾವೆ, ಒಂದು ಕನ್ಫರ್ಮ್ ಆಗಿದಾವೆ. ಒಂದು ಏನಂತಂದ್ರೆ ಒಂದು ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಮೀಸಲಾತಿ ಇದೆ. ಇನ್ನ ವಿಕ್ರಯ ಸಹಾಯಕರು 16 ನಾರ್ಮಲ್ ಕರ್ನಾಟಕ. ಇವ್ರದ್ದು ಒಂದು ವೇತನ ಶ್ರೇಣಿ ಎಷ್ಟಂದ್ರ 12,500ರಿಂದ 24,000ವರೆಗೆ ಇವ್ರ ವೇತನ ಶ್ರೇಣಿ ಇರ್ತದೆ ಸ್ನೇಹಿತರೆ. ಯಾರಿಗೆಲ್ಲ ಇದು ಹಾಕ್ಬೇಕಂತ ಅವಶ್ಯಕತೆ ಇರ್ತೈತಿ ಅವರೆಲ್ಲರದಕ್ಕ ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಸ್ನೇಹಿತರೆ. ಗ್ರೂಪ್ ಡಿ ಅಪ್ಡೇಟ್ ಏನಂತ ನೋಡ್ಕೊಂಡು ಮುಂದೆ ಹೋಗೋಣ. ನಿಮ್ಗೆ ಆಗ್ಲೇ ಮೊನ್ನೆ ಹೇಳಿದ್ದೆ ಏನಂದ್ರೆ ಸೋಮವಾರ ಇದರ ಒಂದು ಹಿಯರಿಂಗ್ ಡೇಟ್ ಇದೆ. ಎಲ್ಲರೂ ನೆನ್ಪಿಟ್ಕೊಡ್ರಿ, ಸೋಮವಾರ ಇದರ ಹಿಯರಿಂಗ್ ಡೇಟ್ ಇದೆ. ಅವತ್ತು ಏನ್ ಆಗುತ್ತೆ ಅನ್ನೋದ್ರ ಮೇಲೆ ಗ್ರೂಪ್ ಡಿ ಎಕ್ಸಾಮ್ ಯಾವಾಗ ಆಗುತ್ತೆ ಅಂತಕ್ಕಂಥದ್ದು ಒಂದೊಂದು ನಿರ್ಧಾರವನ್ನ ಏನಂದ್ರೆ ಕೋರ್ಟ್ ಮಾಡುತ್ತೆ. ಅಂದ್ರೆ ಕ್ಯಾಟಲ್ ಡಿಪೆಂಡ್ ಇದೆಯಲ್ಲ, ಅದು ಒಂದು ನಿರ್ಧಾರವನ್ನ ಮಾಡುತ್ತೆ. ಏನ್ ITI ದವ್ರಿಗೆ ಅಷ್ಟೇ ಅವಕಾಶವನ್ನ ಕೊಡ್ತಾರೋ ಅಥವಾ 10th ಅವ್ರಿಗೂ ಅವಕಾಶವನ್ನ ಕೊಡ್ತಾರೋ, ಮತ್ತೆ ಎಕ್ಸಾಮ್ ಅನ್ನ ಯಾವಾಗ ಡಿಕ್ಲೇರ್ ಮಾಡ್ತಾರಕ್ಕಂಥದ್ದು ಏನಂತಂದ್ರೆ ಡಿಕ್ಲೇರ್ ಆಗುವಂತ ದಿನ 1ನೇ ತಾರೀಕು ಸೋಮವಾರ. ಎಲ್ಲರೂ ಇದ್ರ ಬಗ್ಗೆ ನಿರೀಕ್ಷೆಯನ್ನ ಮಾಡಿ ಆದಷ್ಟು ನಾನು ಅವತ್ತೇ ಅಪ್ಡೇಟ್ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ಸ್ನೇಹಿತರೆ. ಎಲ್ಲರೂ ನನ್ನ ಫಾಲೋ ಮಾಡ್ತಾ ಇರಿ. ಇನ್ನ ಕ್ವಶನ್ ಪೇಪರ್ ಅನಲೈಸ್ ಗೆ ಬರೋದಾತಂದ್ರೆ ನಾವು ಮೊನ್ನೆ ಸ್ವಲ್ಪ ಕ್ವಶನ್ಗಳು ಉಳಿದದ್ದು 2022ರಲ್ಲಿ ನಡೆದಿರ್ತಕ್ಕಂಥ 11ನೇ ತಾರೀಕು ಏನಂದ್ರೆ 10ನೇ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ಅನ್ನ ಅನಲೈಸ್ ಮಾಡ್ತಾ ಇದ್ವಿ. ಇದು 2ನೇ ಶಿಫ್ಟ್ ಅಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ಇದಾಗಿದೆ ಸ್ನೇಹಿತರೆ. ಇದರ ಒಂದು ಅನಲೈಸ್ ಅನ್ನ ಇವತ್ತು ನಾವು ಮಾಡೋಣ. ಮೊದಲನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾವುದು ಅಧಿಕ ವರ್ಷವಲ್ಲ? ಈ ಕೆಳಗೆ ಕೊಟ್ಟಿರುವಂತ ವರ್ಷಗಳಲ್ಲಿ ಯಾವುದು ಅಧಿಕ ವರ್ಷ ಅಲ್ಲ ಅಂತ ಕೇಳ್ತಾರೆ. 2,600 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇದೇನಂದ್ರೆ ಅಧಿಕ ವರ್ಷ ಅಲ್ಲ ಅಂತ ಹೇಳ್ತಾರೆ. ಆಪ್ಷನ್ ಅಲ್ಲಿ 4,800, 8,800, 6,800 ಅಂತಕ್ಕಂಥ ಆಪ್ಷನ್ ಕೊಡ್ತಾರೆ. ಆದ್ರೆ ಇದರಲ್ಲಿ ಅಧಿಕ ವರ್ಷ ಅಲ್ಲ ಅಂತ ಕೇಳ್ತಾರೆ. ಯಾವ್ದಂದ್ರೆ 2,600 ಅಂತಕ್ಕಂಥದ್ದು ಅಧಿಕ ವರ್ಷ ಅಲ್ಲ ಸ್ನೇಹಿತರೆ. ಇನ್ನ ಅಯೋ ಡ್ಯಾಶ್ ರಾಜ್ಯದಲ್ಲಿ ಮಾತನಾಡುವ ಪ್ರಮುಖ ಭಾಷೆ ಆಗಿದೆ. ಅಂದ್ರೆ ಅಯೋ ಅಂತಕ್ಕಂಥ ಭಾಷೆಯನ್ನ ಯಾವ ರಾಜ್ಯದಲ್ಲಿ ಮಾತನಾಡ್ತಾರೆ ಅಂತ ಕೇಳ್ತಾರೆ. ನಾಗಾಲ್ಯಾಂಡ್ ಅಂತಕ್ಕಂಥದ್ದು ಒಂದು ರಾಜ್ಯದಲ್ಲಿ ಈ ಭಾಷೆಯನ್ನ ಮಾತಾಡ್ತಾರೆ. ಆಪ್ಷನ್ ಅಲ್ಲಿ ತ್ರಿಪುರಾ ಕೊಡ್ತಾರೆ, ಛತ್ತೀಸ್ಗಢ ಕೊಡ್ತಾರೆ, ಒಡಿಶಾ ಅಂತ ಕೊಡ್ತಾರೆ. ಅದರ ಸರಿಯಾದ ಉತ್ತರ ಯಾವ್ದಂತಂದ್ರೆ ನಾಗಾಲ್ಯಾಂಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ. ಇನ್ನ ನೆಕ್ಸ್ಟ್ ಪ್ರಶ್ನೆ ನೋಡೋದಾತಂದ್ರೆ ಮಾರ್ಚ್ 2022ರಲ್ಲಿ ಡ್ಯಾಶ್ ಮಿಷನರಿ ಆಫ್ ಚಾರಿಟಿಯ ಸುಪ್ರಿಯರ್ ಜನರಲ್ ಆಗಿ ಚುನಾಯಿತರಾದರು. ಇವರು ಕೋಲ್ಕತ್ತಾದ ಸಂತ್ ತೆರಿಸಾ ಸ್ಥಾಪಿಸಿದ ಜಾಗತಿಕ ಸಂಸ್ಥೆಯ ಉನ್ನತ ಹುದ್ದೆಯನ್ನು ಅಲಂಕರಿಸಿದ ನಾಲ್ಕನೇ ಅವರಾಗಿದ್ದಾರೆ ಅಥವಾ 4ನೇ ವ್ಯಕ್ತಿ ಆಗಿದ್ದಾರೆ ಅಂತ ಕೇಳ್ತಾರೆ. ಯಾರಂತಂದ್ರೆ ಸಿಸ್ಟರ್ ಮೇರಿ ಜೋಸೆಫ್ ಅಂತಕ್ಕಂಥವ್ರು 2022ರಲ್ಲಿ ಈ ಒಂದು ಸಂಸ್ಥೆಯ ಉನ್ನತವಾದ ಏನಂತಾರ ಹುದ್ದೆಯನ್ನ ಏರಿದಂತವ್ರು. ಮುಂದಿನ ಪ್ರಶ್ನೆ ನೋಡೋಣ. 2022ರಲ್ಲಿ ನಡೆದಿರ್ತಕ್ಕಂಥ U23 ಏಷಿಯನ್ ಕುಸ್ತಿ ಚಾಂಪಿಯನ್ಶಿಪ್ ನಲ್ಲಿ ಕಂಚಿನ ಪದಕವನ್ನ ಗೆದ್ದವರು ಯಾರಂತ ಕೇಳ್ತಾರೆ. ಸರಿಯಾದ ಉತ್ತರ ದೀಪಕ್ ಪುನಿಯಾ ಅಂತಕ್ಕಂಥದ್ದು ಒಂದು ಸರಿಯಾದ ಉತ್ತರ. ಆಪ್ಷನ್ ಅಲ್ಲಿ ಸುನಿಲ್ ಕುಮಾರ್ ಕೊಡ್ತಾರೆ, ರವಿ ದಹಿಯಾ ಕೊಡ್ತಾರೆ, ಅಂಶು ಮಲಿಕ್ ಅಂತ ಕೊಡ್ತಾರೆ. ಅದರ ಸರಿಯಾದ ಉತ್ತರ ದೀಪಕ್ ಪುನಿಯಾ ಅಂತಕ್ಕಂಥದ್ದು ಸರಿಯಾದ ಉತ್ತರ
ಆಗಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಡ್ಯಾಶ್ ಯು ಡಿಪಾರ್ಟ್ಮೆಂಟ್ ಸ್ಟೋರ್ ಮತ್ತು ಕಿರಾಣಿ ಸೂಪರ್ ಮಾರ್ಕೆಟ್ ಅನ್ನು ಸಂಯೋಜಿಸುವ ಚಿಲ್ಲರೆ ಸ್ಥಾಪನೆಯಾಗಿದೆ. ಇದರಲ್ಲಿ ಸರಿಯಾದ ಉತ್ತರ ಯಾವ್ದಂತಂದ್ರೆ ಹೈಪರ್ ಮಾರ್ಕೆಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಅಲ್ಲಿ ಹಿಟ್ ಮಾರ್ಕೆಟ್, ಸೂಪರ್ ಮಾರ್ಕೆಟ್ ಮತ್ತೆ ಮಿನಿ ಮಾರ್ಕೆಟ್ ಅಂತ ಕೊಡ್ತಾರೆ. ಆದ್ರೆ ಸರಿಯಾದ ಉತ್ತರ ಹೈಪರ್ ಮಾರ್ಕೆಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ. ಯಾವ ವರ್ಷದಲ್ಲಿ ಭಾರತೀಯ ಸಂವಿಧಾನ ಮೂಲಭೂತ ಕರ್ತವ್ಯಗಳ ಪಟ್ಟಿಗೆ 11ನೇ ಮೂಲಭೂತ ಕರ್ತವ್ಯವನ್ನ ಸೇರಿಸಲಾಗಿದೆ? ಐಸಿ ಮೇಲೆ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಗ್ರೂಪ್ ಡಿ ಅಲ್ಲಿ ಜಾಸ್ತಿ ಕ್ವಶನ್ಗಳು ಬೀಳ್ತವೆ. ಆದಷ್ಟು ಎಲ್ಲರೂ ಪ್ರಮುಖವಾದ ಭಾಗಗಳು, ಪ್ರಮುಖವಾದ ತಿದ್ದುಪಡಿಗಳು ಮತ್ತು ಪ್ರಮುಖವಾದ ವಿಧಿಗಳನ್ನ ಎಲ್ಲರೂ ನೋಡ್ಕೊಳ್ಳೇಬೇಕು. ಇದರಲ್ಲಿ ಸರಿಯಾದ ಉತ್ತರ 2002ರಲ್ಲಿ ಏನಂದ್ರೆ ಸಂವಿಧಾನದ ಮೂಲಭೂತ ಕರ್ತವ್ಯಗಳ ಪಟ್ಟಿಗೆ 11ನೇ ಮೂಲಭೂತ ಕರ್ತವ್ಯವನ್ನ ಏನಂದ್ರೆ ಸೇರಿಸಲಾಗಿತ್ತು. ಇದು ಸರಿಯಾದ ಉತ್ತರ. ಆಪ್ಷನ್ ಅಲ್ಲಿ 2004 ಕೊಡ್ತಾರೆ, 2000 ಕೊಡ್ತಾರೆ, 1999 ಕೊಡ್ತಾರೆ. ಆದ್ರೆ ಸರಿಯಾದ ಉತ್ತರ ಯಾವ್ದಂದ್ರೆ 2002ರಲ್ಲಿ ಸೇರ್ಪಡೆ ಮಾಡಿದ್ರು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ ನೆಕ್ಸ್ಟ್ ಕ್ವಶನ್, ಭಾರತದ ಸಂವಿಧಾನದ ಯಾವ ವಿಧಿಯು ಭಾರತದ ಅಟಾರ್ನಿ ಜನರಲ್ ಅವರ ನಿಬಂಧನೆಗಳಿಗೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಇದು ಒಂದು ಐಸಿ ಮೇಲೆ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಬಿದ್ದಂತ ಪ್ರಶ್ನೆ. ಸರಿಯಾದ ಉತ್ತರ ಅನುಚ್ಛೇದ 76 ಅಂತಕ್ಕಂಥದ್ದು ಭಾರತದ ಅಟಾರ್ನಿ ಜನರಲ್ ಅವರ ಬಗ್ಗೆ ಹೇಳುವಂತ ವಿಧಿ ಆಗಿದೆ. ಆಪ್ಷನ್ ಅಲ್ಲಿ ಅನುಚ್ಛೇದ 66, 46, 56 ಅಂತ ಕೊಡ್ತಾರೆ. ಆದ್ರೆ ಸರಿಯಾದ ಉತ್ತರ 76 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಉತ್ತರ ಸರ್ಕಾರಗಳು ನಾರ್ತನ್ ಅಂದ್ರೆ ಸರ್ಕರ್ಸ್ ಎಂಬುದು ಭಾರತದ ಡ್ಯಾಶ್ ನ ಹೆಸರು ಇದೆ ಅಂದ್ರೆ ಯಾವುದರ ಹೆಸರು ಅಂತ ಕೇಳ್ತಾರೆ. ಅಂದ್ರೆ ಉತ್ತರ ಸರ್ಕಾರಗಳು ಇದು ಯಾವುದರ ಹೆಸರು ಅಂತ ಕೇಳ್ತಾರೆ. ಇಲ್ಲಿ ಸರಿಯಾದ ಉತ್ತರ ಕರಾವಳಿಯ ಬಯಲು ಅಂತಕ್ಕಂಥದ್ದು. ಆಪ್ಷನ್ ಅಲ್ಲಿ ಜಲಪಾತ, ಪರ್ವತ, ನದಿ ಕಣಿವೆ ಅಂತ ಕೊಡ್ತಾರೆ. ಆದ್ರೆ ಸರಿಯಾದ ಉತ್ತರ ಕರಾವಳಿ ಬಯಲು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಎಥನಾಲ್ ಅನ್ನು ಅಸಿಟಿಕ್ ಆಮ್ಲವಾಗಿ ಪರಿವರ್ತಿಸುವುದು ಇದಕ್ಕೆ ಉದಾಹರಣೆಯಾಗಿದೆ. ಯಾವುದು ಇದಕ್ಕೆ ಏನಂತಂದ್ರೆ ಎಥನಾಲ್ ಅನ್ನು ಅಸಿಟಿಕ್ ಆಮ್ಲವಾಗಿ ಪರಿವರ್ತಿಸುವುದಕ್ಕೆ ಉದಾಹರಣೆ ಅಂತ ಕೇಳ್ತಾರೆ. ಉತ್ಕರ್ಷಣ ಕ್ರಿಯೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಅಲ್ಲಿ ಸಂಕಲನ ಕ್ರಿಯೆ, ಸ್ನಾನಪಲ್ಲಟ ಕ್ರಿಯೆ, ಅಪಕರ್ಷಣ ಕ್ರಿಯೆ ಅಂತಕ್ಕಂಥ ಕೊಡ್ತಾರೆ. ಆದ್ರೆ ಸರಿಯಾದ ಉತ್ತರ ಉತ್ಕರ್ಷಣ ಕ್ರಿಯೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ. ಇನ್ ನೆಕ್ಸ್ಟ್ ಕ್ವಶನ್, ಸಂವಿಧಾನಿಕ ಕಾಯ್ದೆ 1992ರ ಯಾವ ತಿದ್ದುಪಡಿಯ ಅಡಿಯಲ್ಲಿ ಪಂಚಾಯತ್ ರಾಜ್ಯಗಳು ತಮ್ಮ ಸಂವಿಧಾನಿಕ ಸ್ಥಾನಮಾನವನ್ನ ಪಡೆದಿವೆ ಅಂತಕ್ಕಂಥದ್ದು ಕೇಳ್ತಾರೆ ಏನಂದ್ರೆ ಪ್ರಶ್ನೆ. ಇದರ ಸರಿಯಾದ ಉತ್ತರ 73ನೇ ತಿದ್ದುಪಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಅಲ್ಲಿ 70ನೇ ತಿದ್ದುಪಡಿ, 75, 65 ಅಂತ ಕೊಡ್ತಾರೆ. ಅದರ ಸರಿಯಾದ ಉತ್ತರ 73ನೇ ತಿದ್ದುಪಡಿ. ಅಂದ್ರೆ ಪಂಚಾಯತ್ ರಾಜ್ನ ಬಗ್ಗೆ ಹೇಳುವಂತ ಪ್ರಮುಖವಾದಂತಹ ತಿದ್ದುಪಡಿ ಯಾವ್ದಂದ್ರೆ 73ನೇ ತಿದ್ದುಪಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ಮಾಡಿದ್ವಿ ನಾವು. ಇದೇ ರೀತಿಯ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಚಾನೆಲ್ ನ ವೀಕ್ಷಿಸ್ತಾ ಇರಿ. ನಮಸ್ಕಾರ ಸ್ನೇಹಿತರೆ.